ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಡ್ರೈ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಒಂದು ಚಿಕ್ಕದು ಗೋಬಿ ತೊಗೊಂಡಿದ್ದೀನಿ. ಗೋಬಿ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ತೀನಿ. ಅದಕ್ಕೆ ಹಾಕ್ಕೊಂಡು ಒಂದು ಸ್ಪೂನ್ ಅರಿಶಿನ, ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ತೊಳಿತೀನಿ. ಗೋಬಿನ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಳ್ತೀನಿ, ಯಾಕಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರುತ್ತೆ, ಅದು ನಮ್ಗೆ ಕಾಣಿಸಲ್ಲ. ಅದಕ್ಕೋಸ್ಕರ ಇದು ಬಿಸಿನೀರು ಉಪ್ಪು ಹಾಕಿ ಅರಿಶಿನ ಹಾಕಿ ತೊಳ್ಕೊಂಡ್ರೆ ಅದರಲ್ಲಿರೋ ಎಲ್ಲ ಹುಳ ಎಲ್ಲ ಹೊರಗಡೆ ಬರುತ್ತೆ. ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಸ್ಪೂನು. ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಈಗ ಗೋಬಿ ಮಂಚೂರಿ ಮಾಡಿ ಆಮೇಲೆ ಒಗ್ಗರಣೆ ಕೊಡ್ತಾರಲ್ಲ, ಅದೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೇ ಹಾಕ್ಕೊಳ್ತೀನಿ. ನಾನು ಈಗ ಕಲಸುವಾಗಲೇ ಹಾಕ್ಕೋತೀನಿ. ಆಮೇಲೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಸೋಯಾ ಸಾಸು, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ. ಟೇಸ್ಟ್ ಸೂಪರಾಗಿ ಬರುತ್ತೆ. ಎಕ್ಸ್ಟ್ರಾ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ ಗೋಬಿ ಮಾಡಿದ ಮೇಲೆ. ಅದಕ್ಕೋಸ್ಕರ ಡ್ರೈ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಹೀಗೆ ನೋಡಿ, ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ. ನೋಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ಕೊಳ್ತೀನಿ. ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಕಲರ್ ಹಾಕಲ್ಲ, ಆಮೇಲೆ ಟೇಸ್ಟಿಂಗ್ ಪೌಡ್ರ್ ಏನೂ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಅಚ್ಚ ಖಾರದ ಪುಡಿನ ನಾನು ಖಾರ ಇಲ್ಲದೆ ಇರೋದು ತೊಗೊಂಡಿದ್ದೀನಿ. ಅದನ್ನು 2 ಸ್ಪೂನ್ ಹಾಕ್ಕೊಳ್ತೀನಿ. ಒಂಚೂರು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಇದಕ್ಕೆ. ಈ ಅಚ್ಚ ಖಾರದ ಪುಡಿ ಏನಿದೆಯಲ್ಲ, ಇದು ಕಲರ್ ಇರೋ ಅಚ್ಚ ಖಾರದ ಪುಡಿ ಇದು. ಇದೇ ಕಲರ್ ಚೆನ್ನಾಗಿ ಬಂದುಬಿಡುತ್ತೆ. ಕಲರ್ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರೇನು ಆ್ಯಡ್ ಮಾಡಲ್ಲ ನಾನು, ಎಕ್ಸ್ಟ್ರಾ ನೀರೆಲ್ಲ ಹಾಕಲ್ಲ. ಯಾಕಂದರೆ ಈಗ ಈ ಗೋಬಿನ ತೊಳ್ಕೊಂಡು ಬಂದಿರ್ತೀನಲ್ಲ, ತೊಳೆದ್ರಲ್ಲಿನೂ ಅದು ವೆಟ್ಟಿರುತ್ತೆ. ಮತ್ತು ಈಗ ಸಾಸ್ಗಳು ಹಾಕಿರ್ತೀನಿ, ಅದಕ್ಕೇ ಇದು ಹೊಂದ್ಕೊಂಡ್ಬಿಡುತ್ತೆ, ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಫ್ಲೋರು. ನೋಡಿ, ಈ ಥರ ಒಂದಕ್ಕೊಂದು ಅದು ಎಲ್ಲ ಅಂಟ್ಕೋಬೇಕು, ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಫ್ಲೋರು. ಉಪ್ಪು ಖಾರ ಎಲ್ಲ ಕಡೆನೂ ಹೊಂದ್ಕೋಬೇಕು. ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಎಲ್ಲ ಸಾಸ್ಗಳು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲದಕ್ಕೂ ನಾವು ಎಲ್ಲ ಗೋಬಿಗೂ ಹಿಟ್ಟು ಹತ್ಕೋಬೇಕು. ಆ ಥರ ನಾವು ಇದನ್ನು
ಕಲಿಸ್ಕೋಬೇಕು. ನೋಡಿ ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇದನ್ನು ಒಂದು 5 ನಿಮಿಷ ಬಿಡ್ತೀನಿ ನಾನು, ಎಲ್ಲ ಕೋಟಿಂಗ್ ಚೆನ್ನಾಗಾಗಲಿ ಅಂತ. ನೋಡಿ ಎಣ್ಣೆ ಕಾದಿದೆ ಅಂತ ಒಂದು ಚಿಕ್ಕ ಗೋಬಿ ಹಾಕಿ ನೋಡ್ತೀನಿ. ನೋಡಿ ಈ ಥರ ಎಣ್ಣೆ ಕಾದಿದೆ. ಹಾಕಿದ ತಕ್ಷಣ ಮೇಲೆ ಬಂದು ಅದು ಫ್ರೈ ಆಗಕ್ಕೆ ಸ್ಟಾರ್ಟ್ ಆದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಗೋಬಿ ಮಂಚೂರಿನ ಕರಿಬೇಕು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಒಂದೊಂದಾಗಿ ಈ ಥರ ಒಂದೊಂದಾಗಿ ಹಾಕೋ ಥರ ನಾವು ಇದನ್ನು ಹಿಟ್ಟನ್ನ ಕಲಿಸ್ಕೋಬೇಕು. ನೋಡಿ ಈ ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ತೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಗಟ್ಟಿಯಾಗಬೇಕದು, ಕ್ರಿಸ್ಪಿನೆಸ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಏನು ಕಲರ್ ಹಾಕ್ತೇನೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಇದೇ ಥರ ಎಲ್ಲದನ್ನು ನಾನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಆಮೇಲೆ ಬೇಗನೂ ಆಗುತ್ತೆ. ಇದಕ್ಕೆ ಒಗ್ಗರಣೆ ಕೊಡೋದು ಆ ಥರ ಏನೂ ಇರಲ್ಲ. ಡ್ರೈ ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟು ಮಾಡಿಬಿಟ್ರೆ, ನಾವು ಎಲ್ಲ ಕಲಿಸುವಾಗಲೇ ಇದನ್ನು ಹಾಕಿಬಿಟ್ರೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಸೋಯಾ ಸಾಸು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವಿನಿಗರ್ ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಮುಗೀತು. ನೋಡಿ ಎಲ್ಲದನ್ನು ಇದೇ ಥರ ಕರ್ಕೊಳ್ತೀನಿ ನಾನು. ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಇದೇ ಥರ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ, ಕರಿಬೇವು ಇದೆಲ್ಲ ಫ್ರೈ ಆದಮೇಲೆ ಅದನ್ನು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಇದರಲ್ಲೇ ಫ್ರೈ ಮಾಡಿ ಲಾಸ್ಟಲ್ಲಿ ಹಾಕ್ಕೋತೀನಿ. ಈ ಗೋಬಿ ತಿನ್ನುವಾಗ ಒಂದೊಂದು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಸಿಕ್ಕರೆ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ ಒಂದು ಚಿಕ್ಕ ಗೋಬಿಲಿ ನಾನು ಇಷ್ಟು ಡ್ರೈ ಗೋಬಿ ಮಂಚೂರಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಬೆಳ್ಳುಳ್ಳಿ ಕರಿಬೇವನ್ನು ಕರೆದು ಹಾಕ್ಕೊಳ್ತೀನಿ ಅದಕ್ಕೆ. ನೋಡಿ ಒಂದು ಚಿಕ್ಕ ಗೋಬಿನಲ್ಲಿ ಇಷ್ಟೊಂದು ಡ್ರೈ ಗೋಬಿ ಮಂಚೂರಿ ಆಗಿದೆ. ಇದನ್ನೇ ಹೊರಗಡೆ ತೊಗೊಳಕ್ಕೆ ಹೋದರೆ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಸೂಪರಾಗಿರೋ ಡ್ರೈ ಗೋಬಿ ಮಂಚೂರಿ ರೆಡಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ನನಗೆ. ಟೇಸ್ಟ್ ನೋಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನೋಡಿ ಟೇಸ್ಟ್ ನೋಡ್ತೀನಿ.
ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.